ಅವನು ನೀಚ ರಾಕ್ಷಸ, ಇವನು ಕ್ರಿಮಿನಲ್, ಇವರಪ್ಪ ಕ್ರಿಮಿನಲ್, ಇವನೇನು ದೊಡ್ಡ ಪಾಳೆಗಾರನ. ಬಳ್ಳಾರಿಯಲ್ಲಿ ಬೆಂಕಿ ಮಾತುಗಳೇ ಸದ್ದು ಮಾಡ್ತಾ ಇದೆ. ನರಸಿಂಹರಾವ್ ಸರ್, ಏನು ಸರ್ ಬಳ್ಳಾರಿ ಏನು ಹೊತ್ತಿ ಉರಿತಾ ಇದೆಯಾ, ಶಾಂತವಾಗಿದೆಯಾ, ಏನಾಗ್ತಿದೆ ಸರ್ ಬಳ್ಳಾರಿಯಲ್ಲಿ? ಬಳ್ಳಾರಿ ಇತಿಹಾಸನ ಹಾಗೆ ಇವರೇ. ಈಗ ನೀವು ಮುಂಚೆಲಿಂದ ನೋಡ್ಕೋತ ಬರ್ರಿ, ಮಂಡ್ಲೂರು ದಿವಾಕರ್ ಬಾಬು ಇದ್ರಲ್ಲ, ಎಕ್ಸ್ ಮಿನಿಸ್ಟರ್ ಅವರು, ಅವಾಗ್ಲಿಂದನೇ ಈ ಜಗಳ ಇರೋದೇ ಎರಡು ಪಾರ್ಟಿ ಇರೋದೇ ಅಲ್ಲಿ. ಆಮೇಲೆ ಬಳ್ಳಾರಿ ಏನಾಗ್ತದೆ ಅಂತಂದ್ರೆ, ನಮ್ಮ ಆಂಧ್ರ ಬಾರ್ಡರ್ ಅಲ್ಲ, ಎಲ್ಲ ತೆಲುಗುರ ಪ್ರಾಬಲ್ಯ ಅಲ್ಲಿ. ಈವನ್ ಅಲ್ಲಿ ಆಸ್ತಿಗಳನ್ನು ಮಾಡೋದು ತೆಲುಗುರು, ಆಳೋದು ತೆಲುಗುರು. ಹೀಗಾಗಿ ಈ ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ ಭರತ್ ರೆಡ್ಡಿ ಅವ್ರ ತಂದೆ, ಅವ್ರು MLA ಆಗಿರ್ತಾರೆ JDSಲಿಂದ. ಹೌದಾ? ಹೌದು. 2008 6 7 8 ಈ ಕಡೆ ಜನಾರೆಡ್ಡಿ ಎಲ್ಲ ಬೆಳಿಲಿಕ್ಕೆ ಶುರು ಮಾಡ್ತಾರಲ್ಲ, ಇವ್ರು ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ರು. ಗಣಿ ಇದ್ರೊಳಗೆ ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ರು. ದುಡ್ಡು ಹಂಗೆ ಮಾಡಿದ್ರು. ಏಕದಮ್ ದುಡ್ಡು ಅಲ್ಲಿ ಬಂತಿಲ್ಲ, ವೈರತ್ವ ಶುರು ಆಗ್ಬಿಡ್ತದೆ. ಎಲ್ಲಿ ದುಡ್ಡು ಬರ್ತದೆ ಅಲ್ಲಿ ವೈರತ್ವ ಶುರು ಆಗ್ತದೆ. ಹಾಗಾಗಿ ಆ ವೈರತ್ವ ಮುಂದುವರೆದು ಇವತ್ತು ಈ ಪರಿಸ್ಥಿತಿಯಲ್ಲಿದೆ. ಆ ವೈರತ್ವ ಅಂತ ಹೇಳಿದ್ರಿ, ಆದ್ರೆ ಈಗ ಇವರಿಬ್ಬರ ನಡುವೆ ನಡೀತಾ ಇದ್ದ ಭರತ್ ರೆಡ್ಡಿ ಮತ್ತೆ ಜನಾರ್ದನ್ ರೆಡ್ಡಿ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ, ಎಷ್ಟು ದೊಡ್ಡ ಮಗನ ನೀನು, ಗಂಡು ಮಗನ ನೋಡೋಣ ಅಂತ ಹೇಳ್ತಿದ್ದಾರೆ. ಈಗ ತಾರಕಕ್ಕೇರಿದೆ ಅನ್ಸ್ತಾ ಇದೆ ಇವರಿಬ್ಬರ ನಡುವೆ. ಸಿಕ್ಕಾಪಟ್ಟೆ ತಾರಕಕ್ಕೇರಿದೆ. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾಕಂದ್ರೆ ಬಳ್ಳಾರಿ ರಾಜಕಾರಣ ನೋಡ್ಕೋತಾ ಬಂದಂಗಿಲ್ಲ. ನಾವು ಇತಿಹಾಸದ ಪುಟಗಳನ್ನು ತೆಗೆದು ಬಳ್ಳಾರಿ ರಾಜಕಾರಣ ನೋಡಿದ್ರೆ ಅಷ್ಟಕ್ಕೆ ಸುಮ್ಮನೆ ಆಗೋದೇ ಇಲ್ಲ. ಹಿಂದಕ್ಕೆ ಅಲ್ಲಿ ಮಾತಿಗೆ ಮರ್ಡರ್ ಆಗೋದು, ಮಾತಿಗೆ ಮರ್ಡರ್ ಆಗೋದು. ಈಗ ರಾಜಕೀಯ ವೈಷಮ್ಯ ತಿರುಗಿದೆ. ಅದು ಇವು ಅವನು ಕಮ್ಮಿ ಇಲ್ಲ, ಇವನು ಕಮ್ಮಿ ಇಲ್ಲ, ಸೇರಿಗೆ ಸಭಾ ಸೇರು ಅನ್ನೋಂಗೆ ಈಗ ಹೊಂಟಿದೆ. ಈಗ ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಭರತ್ ರೆಡ್ಡಿ ನನ್ನ ಕಾಲಿನ ಧೂಳಿಗೆ ಸಮ ಇಲ್ಲ, ಅವನ ಅಪ್ಪನನ್ನೇ ನಾನು ಕೇರ್ ಮಾಡಿಲ್ಲ, ನನಗೆ ಕ್ರಿಮಿನಲ್ಸ್ನ ಫೇಸ್ ಮಾಡೋ ಬ್ರೈನ್ ಭಗವಂತ ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ, ನಾನು ಹೇಗೆ ಆಟ ಆಡಬೇಕು ಹಾಗೆ ಆಟ ಆಡ್ತೀನಿ ಅಂತ ಸವಾಲ್ ಆಗ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಇಲ್ಲ, ಸವಾಲ್ ಅಂತಂದ್ರೆ ಹೆಂಗೆ ಅಂದ್ರೆ, ಆಗಲೇ ಹೇಳಿದ್ನಲ್ಲ, ಸೇರಿಗೆ ಸೇರು ಸಭಾ ಸೇರು. ಈಗ ಇವನು ಬೈತಾನಂತ ಅವನು ಬೈತಾನಂತ ಇವನು, ಇಬ್ಬರೂ ಸಾಚ ಅಲ್ಲ. ಇಬ್ಬರು ಒಳ್ಳೆ ರಾಜಕಾರಣಿಪ್ಪ, ಏನು ಸಜ್ಜನ ರಾಜಕಾರಣಿ, ಇವರು ಏನು ಯಾರಿಗೂ ತೊಂದರೆ ಕೊಡಲಾರ್ದಂಥ ರಾಜಕಾರಣಿಗಳು ಅಂತ ಏನೋ ಅಲ್ಲ. ಅವರು ಅವರೇ, ಇವರು ಅವರೇ. ಅಲ್ಲಿ ಜನರಿಗೆ ಗೊತ್ತಿದೆ ಇಬ್ಬರು ಅವರೇ. ಮೂರನೇದರ ವ್ಯಕ್ತಿ ಬರಬೇಕಲ್ಲ, ಬರ್ಲಿಕ್ಕೆ ಆಗ್ತಾ ಇಲ್ಲ. ಹಿಂಗಾಗಿ ಆಗ್ತಾ ಇದೆಯಲ್ಲ. ಈಗ ಅದನ್ನ ಪೊಲಿಟಿಕಲ್ ಟರ್ನ್ ತಗೊಂಡಿತ್ತು. ಇದು ಈ ನಿನ್ನೆ ನಡೆದಂಥ ಘಟನೆ, ಬ್ಯಾನರ್ ಗಲಾಟೆ. ಈ ಕಾಂಗ್ರೆಸ್ ಮತ್ತು BJP ನಡುವ CM ಎಷ್ಟು ಗರಂ ಆಗಿದ್ದಾರೆ ಗೊತ್ತಾ? ಇವತ್ತು ಬೆಳಿಗ್ಗೆ ಜಮೀರ್ ಅಹ್ಮದ್ ಫೋನ್ ಮಾಡಿ ಭರತ್ ರೆಡ್ಡಿ ಜೊತೆ ಮಾತಾಡ್ರಿ ಅಂತ ಕೊಟ್ಟಾಗ CM ಡಿನೈಡ್, ಮಾತಾಡಲಿಲ್ಲ, ನಾನು ಮಾತಾಡಲ್ಲ ಅವನ ಜೊತೆ ಅಂಥೇಳಿ. ಕಂಪ್ಲಿ ಗಣೇಶ್ ಇದಾರಲ್ಲ ಶಾಸಕರು, ಕಂಪ್ಲಿ ಕ್ಷೇತ್ರದ, ಅವ್ರ ಜೊತೆ ಮಾತಾಡಿದ್ರು. ನಾಗೇಂದ್ರನ ಜೊತೆ ಮಾತಾಡಿ ಅವ್ರಿಗೆ ಏನು ನೋಡಿ ಅದು ಪರಿಸ್ಥಿತಿ ತಿಳಿಗೊಳಿಸ್ರಿ ಅಂತ ಹೇಳ್ತಾರೆ CM. ಇದೇ CM ಹಿಂದಕ್ಕೆ ಸದನದಲ್ಲಿ ಸಡ್ಡು ಹೊಡೆದು, ಸುರೇಶ್ ಬಾಬು ಕಂಪ್ಲಿ MLA ಇದ್ರು ಅವಾಗ, ಸಡ್ಡು ಹೊಡೆದು ಬಳ್ಳಾರಿ ಡೆಮೋಕ್ರೆಟಿಕ್ ಇದು ತರ್ತೀನಿ, ಡೆಮೋಕ್ರಸಿ ಅಲ್ಲೇ ರಿಪಬ್ಲಿಕನ್ ಇದಾಗಿದೆ ಅಂಥೇಳಿ ಪಾದಯಾತ್ರೆ ಮಾಡಿದ್ರು. ವೆರಿ ನೆಕ್ಸ್ಟ್ ಇದು ಅಲ್ಲೇ ನೆಕ್ಸ್ಟ್ ಕಾಂಗ್ರೆಸ್ ಬಂತು. ಅನಿಲ್ ಲಾಡ್ ಗೆದ್ದಿದ್ದ ಕ್ಷೇತ್ರ, ಅನಿಲ್ ಲಾಡ್ ಗೆದ್ದಿದ್ದ. ಹೌದು. ಈಗ BJP ಅವರದು ಅದನ್ನ ಹೇಳ್ತಾರೆ, ಅವಾಗ ನೀವು ದೊಡ್ಡ ಸಡ್ಡು ಹೊಡೆದು ಬಳ್ಳಾರಿಗೆ ಹೋದ್ರಿ, ರಿಪಬ್ಲಿಕನ್ ಬಳ್ಳಾರಿ ಅಂಥೇಳಿ. ಈಗ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವ್ರ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು. ಅವ ಸತ್ತವ ಕಾಂಗ್ರೆಸ್, ನಾವು BJP ಅವನು ಅಮಾಯಕಂತೂ ನಿಜ, ಒಬ್ಬ ಅಮಾಯಕ ಬಲಿಯಾದ. ಈ ರಾಜಕೀಯ ದ್ವೇಷಗಳು ಹೆಂಗಿರ್ತಾವ ಅಂದ್ರೆ, ಅವ ಸತ್ತವ ಯಾರ್ದವ, ನಮ್ಮವು ನಿಮ್ಮವು ಅದು ಇಲ್ಲ. ಅಲ್ಲಿ ದುಃಖ ಮಾಡುತ್ತೈತಿ. ಇಲ್ಲಿ ಅವ್ರ ಮನೆಯೊಳಗೆ ರಾಜಶೇಖರ್ ಅಂತ ಹುಡುಗ ಸತ್ನಲ್ಲ, ಅವ್ರ ಮನೆಯೊಳಗೆ ದುಃಖದ ಮಡು ತುಂಬಿ ಹರಿತಾ ಇದೆ. ಇವರು ಒಬ್ರಿಗೊಬ್ರು ಬೈದಾಡ್ಕೋತ ಅಡ್ಡಾಡ್ತಾರೆ. ಹೆಂಗೆ ಇದು ಸರ್? ನಾನು ಸಂಯುಕ್ತ ಕರ್ನಾಟಕ ಬಳ್ಳಾರಿ ವರದಿಗಾರನ ಮಲ್ಲಿಕಾರ್ಜುನ್ ಅವ್ರನ್ನ ಮಾತಾಡಿಸಿದೆ ಸರ್. ರಾಜಶೇಖರ್ ಅನ್ನೋ ಹುಡುಗ ಈಗ ಏನು ಬಲಿಯಾದ್ನಲ್ಲ, ಅವನಿಗೆ ತಂದೆ ಇಲ್ಲ ಸರ್. ತಾಯಿ ಪಾಪ ಬೀಡ ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂತ ಪರಿಸ್ಥಿತಿಯಲ್ಲಿ ಇಟ್ಕೊಂಡು, ಈಗ ಅವ್ನಿಗೆ ಏನೋ ಪರಿಹಾರ ನಾನು ಕೊಡ್ತೀನಿ, ಸರ್ಕಾರದಿಂದ ಕೊಡಿಸ್ತೀನಿ, ನಾನು ವೈಯಕ್ತಿಕವಾಗಿ ಅವ್ನಿಗೆ ಏನಾದ್ರು ಮಾಡ್ತೀನಿ, ಅವನು ಪ್ರಾಣ ಹೋಗಿರೋದು ತ್ಯಾಗಕ್ಕೆ ಸಮಾನ, ನಾನು ಈಗ ಜನಾರ್ದನ್ ರೆಡ್ಡಿನ ಮನೆ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಅಂತೆಲ್ಲ ಭರತ್ ರೆಡ್ಡಿ ಅವರು ಮಾತಾಡ್ತಿದ್ದಾರೆ. ಪಾಪ ಆ ರಾಜಶೇಖರ್ ಮಗನ್ ಕಳ್ಕೊಂಡಂತ ತಾಯಿಗೆ ನೋವು ಇದೆಯಲ್ಲ, ಬೇಡದು ಪಾಪ. ರೋದನೆ ನೋಡ್ಬೇಕು ಅವ್ರದ್ದು. ಅಲ್ಲಿ ಅರಣ್ಯ ರೋದನೆ. ಇವರು ಕಿತ್ತಾಡ್ಕೋತ ಅವ ಸರಿ ಇಲ್ಲ, ಇವ ಸರಿ ಇಲ್ಲ, ಅವ ಕ್ರಿಮಿನಲ್, ಇವ ಲಂಪುಟ, ಇವ ಲಂಪಗಂಟ ಅಂತ ಹೇಳ್ಕೊತ ಅಡ್ಡಾಡ್ತಾರೆ. ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಅವ್ರ ಮನೆಗೆ ಹೋಗಿ ಏನು ಎತ್ತ ಅಂತ ನೋಡ್ಬೇಕಾಗಿತ್ತ. ಇವ್ರು BJP ಅವ್ರು ಕೇಳಿದ್ರೆ ಯಾರ ಕಾರ್ಯಕರ್ತರು ಯಾರೋ ಏನೋ ಒಟ್ಟ ಗೊತ್ತಿಲ್ಲ.
ಹಿಂಗೆ ಬೆಳಗ್ಗೆ ಇಬ್ಬರು ಜೈಂಟ್ ಪತ್ರಿಕಾಗೋಷ್ಠಿ ಮಾಡಿದ್ರು, ರೆಡ್ಡಿ ಶ್ರೀರಾಮುಲು ಮತ್ತು ಜನಾರೆಡ್ಡಿ. ಅಲ್ಲಿ ಏನಿದೆ ಇಲ್ಲ, ಬರೀ ಅವ್ರಿಗೆ ಬೈಯೋದು. ಇದು ಹಿಂಗೆ ಆಗಬಾರ್ದು, ಡೆಮೊಕ್ರೆಟಿಕ್ ಸಿಸ್ಟಮ್ ಒಳಗೆ ಹಿಂಗೆ ಆಗಬಾರ್ದು, ಬ್ಯಾಡ್ ಲಕ್ ಅದು. ಸರ್, ಈಗ ಜನಾರ್ದನ್ ರೆಡ್ಡಿ ಅವರ ವಯಸ್ಸು 58, ನಾರಾ ಭರತ್ ರೆಡ್ಡಿ ಅವ್ರದ್ದು 36. ಈ ನನಗಿಂತ 30 ವರ್ಷ ದೊಡ್ಡವರಾದ್ರು ಅವ್ರು ಚಿಲ್ಲರೆ ಬುದ್ಧಿ ತೋರಿಸ್ತಿದ್ದಾರೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಿದ್ದಾರೆ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಸರ್, ನಾನು ಲಂಡನ್ ನಲ್ಲಿ ಓದ್ ಬಂದವ, ಹುಟ್ಟಿದಾಗಿನಿಂದ ನಾನು ಶ್ರೀಮಂತ, ಅವ್ನು ನಿನ್ನೆ ಮೊನ್ನೆ ಶ್ರೀಮಂತ ಆದವನು ಅಂತ. ಅಂದ್ರೆ ಇವರಿಬ್ರು ಫೈಟು ನಿನ್ನೆ ಒಂದೇ ದಿನ ಜನವರಿ 1ನೇ ತಾರೀಕು ಒಂದೇ ದಿನಕ್ಕೆ ಉಟ್ಕೊಂಡಿರುವಂತ ದ್ವೇಷ ವೈರತ್ವ ಅಲ್ಲ 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 ಮುಂಚೆಲಿಂದನೂ ಇತ್ತು. ಆಮೇಲೆ ಹೇಳಿದ್ನಲ್ರಿ, ಅಲ್ಲಿ ರೊಕ್ಕದ ಮದ, ದುಡ್ಡಿನ ಮದ ಅದು. ಈಗ ಬೇರೆದವ್ರಿಗೆ ಅಂಥ ಮಾತುಗಳು ಅಂತ ಆಡಕ್ಕೆ ಬರೋದಿಲ್ಲ. ಸುರೇಂದ್ರನ್ ರೆಡ್ಡಿಗೂ ಮತ್ತು ಜನಾರ್ದನ್ ರೆಡ್ಡಿಗೂ ಮುಂಚೆಲಿಂದ ಹೊತ್ತು ರೀತಿ ಇತ್ತು ಅದು. ಅದು ಈಗ ಮಗನ ಕಾಲ ಈಗ ಒಂದು ಸ್ವಲ್ಪ ಬದಲಾವಣೆ. ಈವನ್ ಅಸೆಂಬ್ಲಿ ಅವ್ರು ಎದ್ದು ವಾಕ್ಸಮರ ಜೋರಾಗಿತ್ತು ಇಬ್ಬರ ಮಧ್ಯೆ. ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನ್ ಆದ್ಮೇಲೆ ನಡೆದಂತ ಇಲ್ಲ, ಸದನದಲ್ಲಿ ಹೌಸ್ನಲ್ಲೇ ಆಗಿತ್ತು ಅವ್ರಿಗೆ ವಿಧಾನಸಭೆಯಲ್ಲಿ. ಕ್ವಶನ್ದಾಗ ಮಾತಾಡಿದ್ರು ಅವು ಕೂಡ, ನೀನೇನು ಅಂತ ನನಗೆ ಗೊತ್ತು ಅಂತ ಅವ್ನು ಹೇಳ್ತಿದ್ದ, ನೀ ಏನಂತ ನನಗೆ ಗೊತ್ತು ಅಂತ ಇವ ಹೇಳ್ತಿದ್ದ. ಅಂದ್ರೆ ಆ ಬಳ್ಳಾರಿ ರಾಜಕಾರಣನ ಹಂಗೆ ಅಷ್ಟು ಬೇಗ ಇದಾಗೋದಿಲ್ಲ, ಆರುದಿಲ್ಲ. ಸರ್, ಈಗ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಮಾಡೋದಕ್ಕೆ ಅಂತ ಹೊರಟಿದ್ರು. ಆದ್ರೆ ಇಷ್ಟೆಲ್ಲ ಗದ್ದಲ ಆದ್ಮೇಲೆ ಈಗ ಆ ಕಾರ್ಯಕ್ರಮನ ಮುಂದೂಡಿಕೆ ಆಗಿದ್ದಾರೆ. ಮುಂದೂಡಿಕೆ ಆದಂತ ಪರಿಸ್ಥಿತಿ ಈಗ ಬಳ್ಳಾರಿಯಲ್ಲಿ ಬಂದಿದೆ. ಇಲ್ಲ, ಮುಂದೂಡ್ಬೇಕಾದಂತ ಅನಿವಾರ್ಯ ಹೆಂಗಿರ್ತದ್ರಿ ಕೃಷ್ಣ ಅಂತಂದ್ರೆ, ಈಗ ಇನ್ನೂ ಈ ಪೊಲೀಸಸ್ ಆರ್ ವೆರಿ ಇಂಟೆಲಿಜೆಂಟ್. ಸೈಕಾಲಜಿ ಹೆಂಗಿರ್ತದ ಅಂತಂದ್ರೆ, ಇನ್ನೂ ಬೂದಿ ಮುಚ್ಚಿದ ಕೆಂಡ, ಇನ್ನು ಕೆಂಡ ಹಾರಿಲ್ಲ, ಬಳ್ಳಾರಿ ಹಾರಿಲ್ಲ ಬೆಂಕಿ. ಅಕಸ್ಮಾತ್ ನಾಳೆ ಏನಾದರೂ ಅನಾವರಣಗೊಳಿಸ್ಲಿಕ್ಕೆ ಮುಂದಾದ್ರು ಅಂತಂದ್ರೆ ಮತ್ತೆ ಗಲಾಟೆ ಆಗೋ ಚಾನ್ಸಸ್ ಇರ್ತಾವೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅವ್ರು ಯಾರಿಗೂ ಕೇಳೋದೂ ಇಲ್ಲ, ಹಂಗಾಗ್ತದೆ. ಜನಾರ್ದನ್ ರೆಡ್ಡಿ ಅವ್ರು ನೇರವಾಗಿ ಹೇಳ್ತಾರೆ ಸರ್, ಇದೊಂದು ಪ್ರೀ ಪ್ಲಾನ್ಡ್, ನನ್ನನ್ನೇ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಫೈರ್ ಮಾಡೋದಕ್ಕೆ ಬಂದಿದ್ರು, ಆದ್ರೆ ನಾನು ತಪ್ಪಿಸ್ಕೊಂಡೆ. ಬುಲೆಟ್ ಫೈರ್ ಮಾಡಿದ್ ಯಾರು ಅಂತ ಇಡೀ ಬಳ್ಳಾರಿಗೆ ಎಲ್ರಿಗೂ ಗೊತ್ತು. ರಾಜಶೇಖರ್ ಸಾವಿಗೆ ಕಾರಣ ಯಾರು ಅಂತ ಎಲ್ರಿಗೂ ಗೊತ್ತು, ಅದು ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಹೇಳ್ತಿದ್ದಾರೆ. ಹೌದು, ಹಿತೇಂದ್ರ ಬೆಳಗ್ಗೆನ ನಿನ್ನೆ ರಾತ್ರಿ ಬಂದ ಕೂಡ ರಾತ್ರಿ ಬಿಟ್ಟು ಬೆಳಗ್ಗೆ ಅಲ್ಲಿ ತಲುಪಿದ್ದಾರೆ. ಈ ಪ್ರಾಥಮಿಕ ಹಂತದ ತನಿಖೆ ಶುರುವಾಗಿದೆ ಅಲ್ಲಿಗ. ಏನು ಎಂತ ಎಲ್ಲ ಇವ್ರನ್ನೆಲ್ಲ ಫುಟೇಜಸ್ ಎಲ್ಲ ತರಿಸ್ಕೊಂಡು ನೋಡ್ತಾ ಇದ್ದಾರೆ. ಇದು ಪ್ರೀ ಪ್ಲಾನ್ಡ್ ಅಂತ ಅವ್ರು ಹೇಳ್ತಾರ, ಇಲ್ಲ ಅಂತ ಇವ್ರು ಹೇಳ್ತಾರೆ. ವಿಡಿಯೋಗಳು ಕೆಲವು ವೈರಲ್, ಬಳ್ಳಾರಿಯಲ್ಲಿ ಫುಲ್ ವೈರಲ್ ಆಗ್ಬಿಟ್ಟಿದೆ ಗನ್ ಫೈರ್ ವಿಡಿಯೋಗಳು. ಈ ವಿಡಿಯೋ ವೈರಲ್ ಆಗಿರೋದು ಅದನ್ನೆಲ್ಲ ನೋಡಿ ಈಗ ಜನ ಮಾತಾಡ್ಕೊಳ್ತಾರದು ಬೇರೆ, ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯಾಂಶ ಬರೋದೇ ಬೇರೆ ಆಗುತ್ತೆ. ಹೌದು, ಆದರೂ ಈಗ ಬಹಳ ಟ್ರಾನ್ಸ್ಪರೆನ್ಸಿ ಆಗ್ಬಿಡ್ತದಲ್ಲ ಈ ವಿಡಿಯೋ ವೈರಲ್ ಆಗಿದ್ದು, ಅದು ಇದು ಎಲ್ಲ. ಈಗ ಸಪೋಸ್ ದರ್ಶನ್ ಕೇಸು, ಅದಂಗೆ ವಿಡಿಯೋ ವೈರಲ್ ಆಗಿ ಆ ಕೇಸ್ಗಳು ಜಾಸ್ತಿ ಫಿಟ್ ಆಗ್ತಾವೆ. ಅದ್ರಂಗೆ ಇದೂ ಅದು ಕೂಡ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಹೇಳ್ತಾರೆ ಕೋರ್ಟ್ನಲ್ಲಿ, ಅದು ಇದಕ್ಕೆ ಕೌಂಟ್ ಆಗುತ್ತೆ. ಜನಾರ್ದನ್ ರೆಡ್ಡಿ ಬೆಂಬಲಿಗರೇ ವಿಡಿಯೋ ಮಾಡಿದ್ದು ಅಂತ ಇವ್ರ ಕಡೆ ಹೇಳ್ತಾರೆ, ಭರತ್ ರೆಡ್ಡಿ ಬೆಂಬಲಿಗರು ನಾವು ಕೂಡ ವಿಡಿಯೋ ಮಾಡಿದೀವಿ, ಯಾರು ಫೈರ್ ಮಾಡಿದ್ದು ಅಂತ ಅವ್ರು ಹೇಳಿ ಅವರೊಂದಷ್ಟು ಇದು ಮಾಡ್ತಿದ್ದಾರೆ. ಹೌದು ಸರ್, ಈಗ ಬಳ್ಳಾರಿ ನಗರ ಸಿಟಿ ಚುನಾವಣೆ ನೀವು ನೋಡ್ದಂಗೆ 2008ರಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಬಿಜೆಪಿಯಿಂದ ಗೆಲ್ತಾರೆ. 2013ರಲ್ಲಿ ಕಾಂಗ್ರೆಸ್, ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ಪಾದಯಾತ್ರೆ ಹೋದಾಗ ಅನಿಲ್ ಲಾಡ್ ಅವರು ಆ ಕ್ಷೇತ್ರದಲ್ಲೇ ಗೆಲ್ತಾರೆ. ಆಮೇಲೆ ಮತ್ತೆ ಗಾಲಿ ಸೋಮಶೇಖರ್ ರೆಡ್ಡಿ ಅವರು 2018ರಲ್ಲಿ ಗೆಲ್ತಾರೆ. ಈಗ 2023ರಲ್ಲಿ ನಾರಾ ಭರತ್ ರೆಡ್ಡಿ ಅವರು ಗೆಲ್ತಾರೆ. ಅದು ಆಪೋಸಿಟ್ ಯಾರ ವಿರುದ್ಧ ಅಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅವ್ರ ವಿರುದ್ಧ ಗೆಲ್ತಾರೆ. ಅದು ಕೂಡ ಈ ಘಟನೆ ಮತ್ತೆ ಇವರು ಬದ್ಧ ವೈರತ್ವಕ್ಕೆ ಕಾರಣ ಆಗ್ಬೋದು. ಡೆಫಿನೆಟ್ಲಿ ಎಲೆಕ್ಷನ್ ಕ್ಲಾಶಸ್ ಇದ್ದ ಇರ್ತಾವ. ಈಗ ಸೋತ ಅಭ್ಯರ್ಥಿಗೆ ಅದಕ್ಕೊಂಥರ ಇದು ಇರ್ತದೆ, ಗ್ರಜ್ಜಸ್ ಇರ್ತದೆ. ಗೆದ್ದ ಅಭ್ಯರ್ಥಿಗೆ ದಿಮಾಕ್ ಇರ್ತದೆ, ಸೋಲಿಸ್ಬಿಟ್ಟೆ ನೋಡೋ ಅವ್ರನ್ನ. ಆಮೇಲೆ ಅವು ರಾಜಕೀಯ ಕ್ಲಾಶಸ್ ಇದ್ದ ಇರ್ತಾವೆ, ಯಾವುದೇ ಕ್ಷೇತ್ರದಾಗ ತಗೊಳ್ರಿ. ಬಟ್ ಇದು ಎಕ್ಸ್ಟ್ರೀಮ್ ಆಗಿದೆ ಬಳ್ಳಾರಿದು. ಜನಾರ್ದನ್ ರೆಡ್ಡಿ ಅವ್ರು ಹೇಳ್ತಿರೋದು, ಭರತ್ ರೆಡ್ಡಿ ಅವ್ರದ್ದು ಅಭಿವೃದ್ಧಿ ಏನ್ ಮಾಡಿಲ್ಲ, ಬರೀ ಆರೋಪ ಮಾಡ್ಕೊಂಡು ನಮ್ಮ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾನೆ, ಅವನ ಅಂತ್ಯಕಾಲ ಬಂದಿದೆ, ಕಾಂಗ್ರೆಸ್ ಪಕ್ಷಕ್ಕೂ ಬಳ್ಳಾರಿಲಿ ಅಂತ್ಯಕಾಲ ಮಾಡ್ತೀವಿ ಅಂತ ಜನಾರ್ದನ್ ರೆಡ್ಡಿ ಅವರು ಸವಾಲ್ ಆಗ್ತಾ ಇದ್ದಾರೆ. ಮುಂದಿನ ಚುನಾವಣೆಗೆ 2-2.5 ವರ್ಷ ಟೈಮ್ ಇದೆ. ಈ ಘಟನೆನೂ ಬಳ್ಳಾರಿ ಜಿಲ್ಲಾ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾದಂತ ಒಂದು ತಿರುವು ಕೊಡ್ಬೋದಲ್ವ? ಕೊಡ್ಬೋದು. ಆದ್ರೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಈಗ ಜನ ಇಂಟೆಲಿಜೆಂಟ್ ಆಗ್ಯಾರ. ಆಗಿನ ಸಂದರ್ಭ ಹೆಂಗಿತ್ತು ಅಂದ್ರೆ ದುಡ್ಡು ಕಾಸು ಮತ್ತೊಂದು ಇನ್ನೊಂದು ಧಮಕಿ, ತೋಳ್ಬಲ್ಲ ಹಣಬಲ. ಜನ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗ್ಯಾರ. ಆಮೇಲೆ ಎಜುಕೇಷನ್ ತೊಗೊಂಡು ಬರ್ತಾ ಇದ್ದಾರೆ. ಹಳ್ಳಿಗಾಡಿನೊಳಗೆಲ್ಲ ಅವೇರ್ನೆಸ್ ಬಂದಿದೆ. ಹಾಗಾಗಿ ಯೋಚನೆ ಮಾಡಿ ಮತ ಹಾಕ್ತಾರೆ. ಈಗ ಹೇಳಿದ ಕೂಡಲೇ ಹಂಗೆ ಮಾಡೋದಂತ ಇದ್ದಿಲ್ಲ. ಜನ ದೇ ಆರ್ ವೆರಿ ಇಂಟೆಲಿಜೆಂಟ್. ಮತದಾರರ ಅಷ್ಟು ಇಂಟೆಲಿಜೆಂಟ್ ಯಾರೂ ಇರಂಗಿಲ್ಲ. ಈಗ
ಖಂಡಿತ. ಈಗ ಬಳ್ಳಾರಿ ಸಿಟಿಯಲ್ಲಿ ಏನು ವಾತಾವರಣ ಈಗ ತಿಳಿ ಆಗ್ತಾ ಇದೆ, ಶಾಂತಿ ಆಗ್ತಾ ಇದೆ, ಮತ್ತು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕೂಡ ಅದು ಯಾವುದೇ ರಾಜಕೀಯ ಇಲ್ದಂಗೆ ನೆರವೇರಲಿ, ಬಳ್ಳಾರಿ ಸಿಟಿ ಶಾಂತಿಯಾಗಿ ಇರಲಿ ಅಂತ ಬಯಸೋಣ. ಧನ್ಯವಾದಗಳು ಸರ್.